ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡುಗೆ ಸಖಿ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆ ಧನ್ಯವಾದಗಳು. ನಾನಿವತ್ತು ನಿಮಗೆ ಮಾವಿನಕಾಯಿ ಚಟ್ನಿ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ. ಮಾವಿನಕಾಯಿ ಚಟ್ನಿ ಮಾಡಲು ಬೇಕಾದ ಪದಾರ್ಥಗಳು: ಒಂದು ಮೀಡಿಯಂ ಸೈಜ್ ತೋತಾಪುರಿ ಮಾವಿನಕಾಯಿ, ಎಣ್ಣೆ ಸ್ವಲ್ಪ, ಹುರಿಗಡಲೆ ಅರ್ಧ ಬೌಲ್, ತೆಂಗಿನಕಾಯಿ ತುರಿ ಅರ್ಧ ಬೌಲ್, ಕೊತ್ತಂಬರಿ, 10 ಮೆಣಸಿನಕಾಯಿ, ಉಪ್ಪು ರುಚಿಗೆ, ಸಾಸಿವೆ, 2 ಸ್ಪೂನ್ ಬೆಲ್ಲದ ಪುಡಿ, ಕರಿಬೇವು, ಇಂಗು. ಮಾವಿನಕಾಯಿ ತೊಟ್ಟನ್ನು ಕಟ್ ಮಾಡಿ ಈ ರೀತಿ ತುರಿದುಕೊಳ್ಳಬೇಕು. ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ತುರಿದಿಟ್ಟುಕೊಂಡಿರುವ ಎಲ್ಲ ಮಾವಿನಕಾಯಿ ತುರಿಯನ್ನು ಹಾಕಿಕೊಳ್ಳಬೇಕು. ನಂತರ ಇದಕ್ಕೆ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಹುರಿಗಡಲೆ, ಕೊತ್ತಂಬರಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳಬೇಕು. ಈ ರೀತಿ ರುಬ್ಬಿಕೊಂಡ ನಂತರ ಒಂದು ಸರ್ವಿಂಗ್ ಬೌಲ್ಗೆ ಎಲ್ಲ ಮಾವಿನಕಾಯಿ ಚಟ್ನಿಯನ್ನು ಹಾಕಿಕೊಳ್ಳಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕಿಕೊಳ್ಳಬೇಕು. ತಯಾರಿಸಿರುವಂಥ ಚಟ್ನಿಗೆ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. ಒಲೆಯ ಮೇಲೆ ಒಗ್ಗರಣೆ ಪಾತ್ರೆಯನ್ನಿಟ್ಟು ಎಣ್ಣೆ, ಸಾಸಿವೆ, ಇಂಗು ಹಾಗೂ ಕರಿಬೇವನ್ನು ಹಾಕಿಕೊಳ್ಳೋಣ. ಮಾಡಿಟ್ಟುಕೊಂಡಿರುವಂಥ ಚಟ್ನಿಗೆ ಒಗ್ಗರಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಮಾವಿನಕಾಯಿ ಚಟ್ನಿ ಸವಿಯಲು ಸಿದ್ಧ. ಇದನ್ನು ಚಪಾತಿ, ಮುದ್ದೆ ಹಾಗೂ ಅನ್ನದೊಂದಿಗೆ ಸವಿಯಬಹುದು. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.